ತೋರಿ ಊಟ ಮಾಡಕ್ಕೆ ಕುಂತಾಗ ನೆನಪಾತು ಹಿಂಗೆ ಇರ್ಬಾರ್ದು ಅಂತೇಳಿ ಹಂಗೆ ಅಲ್ಲಿಗೆ ಕಂಡಿದ್ವಿ. ಸಿಕ್ತು ಮಗ ಎರಡನೇ ಮಗ ಸ್ವಲ್ಪ ನಾನು ಸುಮಾರು ಸರಿ ಎಲ್ಲರೂ ನೋಡಿದ್ದೀನಪ್ಪ, ಟಿ ವಿಲೆಲ್ಲ ನೋಡ್ತಾ ಇರ್ತೀನಿ, ಮೊಬೈಲ್ ನೋಡ್ತಾ ಇರ್ತೀನಿ. ಎಲ್ಲ ಸ್ವಾಮಿ ಹಿಂಗೆ ಅಂತಾರೆ, ಹೆಂಗೆ ಅಡ್ಡು ಬೀಳ್ತೀರಾ, ಖಾಲಿ ಬಿಡ್ತೀರಾ, ರೋಡಿಗೆ ಬೀಳ್ತೀರಾ. ಅವ್ರು ಡ್ಯಾನ್ಸ್ ಮಾಡಿದ್ರು ನಮ್ದು ಅಂತಾರೆ. ನಮ್ಮ ನೋಡಿ ಒಬ್ಬನೇ ಕೆಲ್ಸಕ್ಕೆ ಬನ್ನಿ ಅಂತಾರೆ. ನೋಡಿ ನಮಗೆ ಹತ್ರಕ್ಕೆ ಬನ್ನಿ ಅಂತಾರೆ. ನಾವು ಮುಟ್ಟಿರಿ ಕೇಸು, ಇವ್ರು ಮುಟ್ಟಿರಿ ಕೇಸು. ಬರ್ರಿ ಅಲ್ಲಿ ಜಾಟಿಗೆ ಬರ್ರಿ, ನ್ಯಾಯ ಮಾಡೋಕ್ಕಲ್ಲ. ಯಾರಾದ್ರು ಸ್ವಾಮಿ ಹೇಳಿಗಾರ ಬೇಕಾ ಕೈತೆ ಸರಿ ಅಕ್ಷಯ ನೋಡವ ಅಲ್ಲಿ ಬಿಡ್ರಿ, ಮತ್ತೆ ಅಲ್ಲಿಂದಲೇ ಬಿಡ್ರಿ. ನಾನು ಫಾರಿಂಗ್ ಹೋಗೋಣ ಅಂತ. ಫಾರಿಂಗ್ ಹೋಗಿ ಚಂದ ಅಲ್ವಾ? ಫಾರಿಂಗ್ ಅಪ್ಪಗೆ ಬಂದರೆ ಈಗ ಸಿಗೋದು ವಸ್ತುವಿಗೆ ಹುಡುಕಿ ಆಡ್ತೀರಿ, ಸಿಗ್ತಾ ಕದ್ರು ಬರ್ತಾರೆ. ಸ್ವಾಮಿಯರು ಇದ್ದಾರ ಹುಡುಕ್ತಾ ಇರ್ತಾರೆ. ಸ್ವಾಮಿಯರು ಸಿಗ್ತಾ ಲೇಟ್ ಆಗುತ್ತಾ ಅಂತಾರೆ ಕದ್ರಲ್ಲ. ಒಂದು ಕೆಲಸ ಮಾಡಿ, ಅಲ್ಲಿಂದ ಹೆಂಗನ್ನಿ ಯಾರು ಮುಟ್ಟಂಗಿಲ್ಲ. ಇವತ್ತು ಸ್ನಾನ ಮಾಡಿ ಹೋಪಿಲ್ಲ, ಶಾಂಪು ಖಾಲಿ ಆಯ್ತು. ನನಗೆ ಒಂದು ಯಾರೋ ಇಂಥವ್ರು ಬಂದು ಟಿವಿ ತೋರಿಸ್ತಾರೆ ನನ್ನ ಸ್ವಾಮಿಯರು. ನಾನು ನಾಗನ ಅಂತ ಮೊನ್ನೆ ಯಾರೋ ಬಂದು ನೋಡಿ ತಮಿಳ್ನಾಡು ಒಬ್ಬರು ಪಂಚ ಹೊಡ್ಕೊಂಡು ಏನು ಹಿಂಗೆ ಕೂದು ಹಿಡ್ಕೊಂಡು ಹಿಂಗೆ ಅಂತ ಏನು ಇವೆಲ್ಲ ಏನು ಆರಾಮ ನೀವು ಮಾಡಿ ಹೆಂಗೆ ನಂಗೆ ಒಂದು ನಮಸ್ಕಾರ ಮಾಡೋದು ನಂಗೂ ಆಸೆ ಐತಿ. ನಮಸ್ಕಾರ ಮಾಡ್ರ ನಿಮ್ಮ ಮನೆಯಲ್ಲ ಹೂಣ ಅಲ್ಲೆಲ್ಲ ನೋಡೋ ಮನೆಯಲ್ಲ ಬುಲಾಟ ಬಂದ ಹೇಳಿ ಕಡೆ ಕೇಳ್ದ ಒಂದು ಇಂಗ್ಲೀಷ್ ಮಾತಾಡ ಎಲ್ಲ ಜನ ಸದ್ಗುರುವೇ ಪರಮ ಗುರುವೇ ಅಂತಿದ್ರು. ನಮ್ಮೊಂದು 10 ಸಿಕ್ಕಿ ಕೆಲಸ ಬರ್ತೀರಾ ಅಂತಾರೆ. ಇವತ್ತೇ ಬನ್ನಿ ನೆನಸರಿ ಬಂದಾಗ ಅದು ಊರಿನ ಕೆಲಸ ನೋಡ್ಬೇಕು ಬರೋದ ನೋಡಪ್ಪ. ಅವನ್ಯಾರೋ ಒಬ್ಬ ಹೆಂಗ್ಸ ಮುಡ್ತಾನ ಅಂತ ನೀವು ನೋಡ್ರಿ ಬಾವ ಅಂತ. ಅವನ್ಯಾರೋ ಬೈತಾನ ಅಂತ. ಮನ್ನೊಂದು ಯಾರು ನಿಮ್ಗೆ ಯಾರಿಗಾರು ಜೋರು ಬರುತ್ತಾ? ಹೆಂಗ್ ಬರುತ್ತೆ ನೋಡೋಣ ಅಂತ. 11 ಡಿಗ್ರಿ ಬಂದಿದ್ದವ್ರಿ ಅಯ್ಯೋ 11 ಡಿಗ್ರಿ ಬಂದಿತ್ತು ಬಂದಿತ್ತಲ್ವಾ? ಇಲ್ಲಿ ಯಾರ ಮನೆ ಫೋನ ಮಾತಾಡ್ತಿದ್ದ, ಬೈಟ್ ಕಳ್ಸಿವ್ರು. ಅಮ್ಮ ಮಗಳು ಬಂದಿದ್ದು ನಮ್ಮ ಅದನ್ನ ಬೈದ್ರಂತೆ. ಸೋಣಂ ಬರ್ತು ನನಗೆ ಬೈಬೇಡ್ರಿ ಇಂದ್ರು. ಸೋಣಂ ಬರ್ಲಿ ಪರವಾಗಿಲ್ಲ ಕುಗಿಯಾಬೇಡ ಅಂತೆ. ಈಗ ಮುಟ್ಲಾ 50,000 ನಾನು ಮುಟ್ಟಿಲ್ಲ ಅಪ್ಪ. ಅವನ್ನೇ ಬೆಳಗ್ಗೆ ಇಷ್ಟು ಬೆಳಗ್ಗೆ ನಾನು ಅಪ್ಪನೇ ಕಾಣ್ತೀನಿ. ಅಪ್ಪ ಅನ್ನು ಅಂತರ ಹಾಕಿ ಬುಕ್ಕಲ್ಲಿ ಬರ್ಸಿ ದುರ್ಗಾಸ್ಥಳ ಅಂತ. ದುರ್ಗಾಸ್ಥಳ ಅಂತ ಬರ್ಸಿ ಸಮಯ ಇದ್ದ ಮಕ್ಕಳು ಬಂದು ಸೇರ್ತಾ ಹಾಕಿ ಆಯ್ತಾ. ಒಂದು ಅಂತರ, ಒಂದು ಫೋಟೋ, ಗಡಿಯಾ ಟಿವಿ ಟೈಮ್ ಫೋಟೋ ತುಂಬ ತೇರ್ತು ಸಾಕು. ತುಂಬ ಹುಷಾರಿಲ್ಲ. ಅಮಾವಾಸ್ಯೆ ದಿವಸ ಬನ್ನಿ ಅಷ್ಟೇ. ಮನೆಗೆ ಅರ್ಧ ಮನೆ ಸತಿಗೆ ಬಂದ್ವಿ. ಸತಿಗೆ ಆಯಿತು. ಅದು 5ನೇ ತಿಂಗಳಿಗೆ ಅಡವಟ್ಟಾಗಿ ಇದಾಯಿತು. ಮತ್ತೆ ಮನೆ ಬಂದು ನಿಮ್ಮ ಹತ್ರ ಮತ್ತೆ ಆಶೀರ್ವಾದ ತಗೊಂಡು ತೀರ್ಥ ಕೊಟ್ಟರೆ ನಮಗೆ ಮತ್ತೆ ನಿಂತಿದೆ. 5ನೇ ತಿಂಗಳು ಇವಾಗ 4ನೇ ತಿಂಗಳು ನಡೀತಾ ಇದೆ. ಈ ಸತಿನೂ ಅಮ್ಮ ಏನು ಇದಾಗದೆ ಒಂದು ಆಶೀರ್ವಾದ ಮಾಡಿ ಸರಿ ಏನೂ ಆಗಲ್ಲ. ದೊಡ್ಡಪ್ಪ ಅನ್ಸ ಪಾಪಗೆ ಅನ್ನಿಸ್ತಮ್ಮ. ನಿಮ್ಮ ಪಾಪು ಚೆನ್ನಾಗಿರ್ಲಿ ಕಣ. ನನ್ನ ಪಾಪು ಬಾರಿ ನಿಮ್ಮ ಪಾಪ ಇರಲ್ಲ ಅಲ್ವಾ? ಮಕ್ಕಳು ಚೆನ್ನಾಗಿರಲಿ, ಆರೈಕೆ ಕೊಡಲಿ, ಒಳ್ಳೆ ಸಮಯ ಕೊಡ್ಲಿಕ್ಕಮ್ಮ. ದಯವಿಟ್ಟು ಸರಿ ಓಡ್ ಹಾಕ್ತಾರೆ ಎಲ್ಲ ಹಾಕ್ಬೋದ. ಈಗ ಯಾರು ಮುಟ್ಟಿರಿ ಹೆಂಗ್ಸ್ ಮುಡ್ತಾರೆ ಅಂತಾರೆ, ಲೇಟ್ ಆಗುತ್ತೆ ಅಂತಾರೆ. ನಾವು ಯೋಚನೆ ಮಾಡ್ತೀವಿ ಬೇರೆ ಬೇರೆ ದಿವಸ ದಶೆ ಮಾಡೋದು. ನಮ್ಮ ದಿವಸ ಯಾವಾಗ ಮಾಡ್ತಾರೋ ಅಂತ. ಲೇಟ್ ಆಗುತ್ತೆ ಮಾಡ್ತಾರೆ, ಇವಾಗ ಬೈತಾರೆ ಅಂತ ಮಾಡ್ತಾರೆ. ಇನ್ನೇನೇ ಅಂತಲ್ಲ ಮುಟ್ಟಿರಿ ಎದಕ್ಕಾಗಿ ಮಾಡ್ಸೋಕ್ಕೆ ಅಂತ. ನಾನು ಎದಕ್ಕಾಗಿರ್ಲಿಲ್ಲ, ಎಲ್ಲರೂ ಮುಟ್ತಿದ್ದೆ. ಲೇಟ್ ಆಗುತ್ತಾ ಕೆಲಸ ಶುರುವಾದ್ರು. ಇಲ್ಲಾಂದರೆ ಲೇಟ್ ಮಾಡೋದು ಇಂಟ್ರೆಸ್ಟ್ಲ ಬೈಯೋದೇ ಇಲ್ಲ. ಮುತ್ತನಂಗೆ ಬೆಣ್ಣೆ ಹೊಡೆಯೋದು, ನಿಮಗೆ ತಲೆ ಮೇಲೆ ಕಿವಿಗೆ ಹೂ ಹಾಕೋದು, ಗಾರಿನೋದು, ನಿಂಬೆಣ್ಣು ಕಟ್ಟಿರಿನೋದು. ಹಂಗಿಲ್ಲ ಹಿಂಗಿಲ್ಲ, ಹಿಂಗೆ ಮುಟ್ಟಂಗಿಲ್ಲ. ನನ್ನ ಹಿಂಗಿಲ್ಲ. ಒಂದ್ಸರಿ ಬರ್ತೀನಿ ಕಾಮರಾಳಂಗೆ ಅಂತೀನಿ. ನೀವೆಲ್ಲ ಅಡ್ಬಿದ್ದು ನಿಮ್ಮ ಮನೆ ಹಾಳು ಮಾಡ್ಕೊಂಡು ಕೋಳಿ ಕುರಿದು ಕುರಿ ಕೊಯ್ದು ಉದ್ದಾರ ಆಗ್ರಿ ನೀವು ಅಲ್ಲಣ್ಣ. ಈಗ ಈಗ ನಿನಗೆ ಕ್ಯಾನ್ಸರ್ ಹುಷಾರು ಮಾಡಿದೀನಿ, ಜನ್ನಂಬಲ್ ಅವನ ಪಕ್ಕ ಹುಷಾರು ಮಾಡ್ಯಾರ ಅಂತ ನಿನ್ನ ನಂಬಿಕೆ ಹುಷಾರಾಗುತ್ತೆ. ತಮ್ಮ ಇನ್ನ ಬರ್ತಾನೀಗ ನಮ್ಮನೆ ಪಕ್ಕ ಕ್ಯಾನ್ಸರ್ ಹುಷಾರಾಗುತ್ತಾ ಅಂತ ಅವ್ನು ಬರಲ್ವಂತೆ. ನಾವು ಹುಷಾರು ಮಾಡ್ಬೇಕು. ಇನ್ನೂ ನಗೋ ಸಂಗತಿಗಳು ಭಾಳ ತೆಗಿ. ಮಗು ಹುಷಾರಿಲ್ಲ ಅಂತಾರೆ, ಮಗು ಕರ್ಕೊಂಬನ್ನಿ ಹಾಸ್ಟ್ಲಾಗಿದ್ದಾನೆ ಅಂತಾರೆ. ನಾನು ಹಾಸ್ಟ್ಲಿ ಹೋಗ್ಬೇಕು. ನಾವು ಏನಾಗಿತ್ತು ನಿಮಗೆ? ಇವ್ರು ಕರ್ಕೊಬಂದ್ರು. ನಾವು ತುಂಬ ಕಷ್ಟದಲ್ಲಿದ್ವು.
ತುಂಬಾ ಅಳ್ತಿದ್ದು ಯಾವ ಇರ್ಲಿಲ್ಲ ನಮ್ಗೆ. ಯಾವ ಊರು? ಬೆಂಗಳೂರು ಸಮಾಧಿ. ನೀ ಕರ್ಕೊಂಬಂದಮ್ಮ, ಕರ್ಕೊಂಬಂದು ನಿನಗೆ ಹುಷಾರಾದ, ನಿನಗೆ ಇದ್ರು ಸ್ವಾಗತ. ಆ ಸೀರೆಗಳು ನಾವು ಕೊಟ್ಟ ಪ್ರೀತಿಯಾಗಿ ಅಂತ ಕತ್ತಿಗೆ ಹಳ್ಳೆ ಬೇಡ, ದೇವ್ರು ಒಳ್ಳೇದು ಮಾಡುತ್ತಂತೆ. ನಂಬಿಕೆ ದೊಡ್ಡ ದೇವರು. ಸೋಮವಾರ ಬ್ಲಡ್ ಚೆಕಪ್ ಇದೆ ಸರ್, ಒಂದ್ಸಲಿ ಮಾಡಿಸಿದಾರೆ. ಎಲ್ಲ ತಲೆಗೆ ಹಾಕ್ಯಣದ್ ಬಿಟ್ಟು ನಮ್ಮ ಹುಡ್ಕೋ. ಸರಿ ಹೇಳ್ಬಿಡ್ತೀನಿ ತಂಗಿ, ಹಿಂಗೆ ನಿಮಗೋಸ್ಕರ ಒಂದ್ಸರಿ ಕ್ಲಾಸ್ ಹಾಕಿ ತಂಗಿ ಯಾರು ಹುಷಾರಿಲ್ಲ ಅಂದರೆ ಸೇರ್ತಾ ಫೋಟೋ ಕೊಡ್ತಾರಂತೆ. ಈ ತಾಯಿ ಚೆನ್ನಾಗಿ ಸರಿ. ಯಾಕೆಂದರೆ ಇದು ನಿಮಗೆ ಗೌರವ. ಎರಡನೇದು ಏನು ತಪ್ಪು ಅಂದರೆ ಈಗ ಲೆವೆಲ್ ಹೇಳ್ತೀನಿ ನೋಡಿ, ಯಾಕೆ ಇನ್ನೊಬ್ಬರು ನಮ್ಸಕ್ಕೆ ಹೋಗಬಾರ್ದು ಅಂದರೆ, ಉದಾಹರಣೆ ಯಾರೊಬ್ಬ ಗೋಕಾಕನ ಗೋಕಾಕಿಂದ ಎಲ್ಲಿಂದ ಬರ್ತಾರೆ ಒಂದು ಗಂಡ ಹೆಂಡ್ತಿ, ಅಮಾಸ್ತಿನ 3-4 ಅಮಾಸೆ ಹಿಂದೆ ಭಾಳ ಕಸ ಹೊಡಿತಾ ಇರ್ತಾರೆ, ಭಾಳ ಕ್ಲೀನ್ ಮಾಡ್ತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ. ಜೊತೆ ಒಬ್ಬ ರಾಮು, ಒಬ್ಬ ನರಸಿಂಹ ಅಂತ ಒಬ್ಬ ಎಷ್ಟಿದ್ದ ಸಿರಾ ಕಡೆ ಬರ್ತಾನೆ. ಅವನು ಎಲ್ಲೇ ಬರ್ತಾನೆ ಗೊತ್ತಿಲ್ಲ, ಪುನಃ ಬಂದ್ಬಿಟ್ಟು ನಾವು ನಮ್ಮ ಮನೆ ಕೆಲಸ ಮಾಡ್ತಾನೆ. ಬನ್ನಿ ಒಳಗೋದ್ಬಿಡಿ ನೋಡ್ರಿ, ನಮ್ಮನೆ ಕೆಲಸ ಮಾಡ್ತಾನೆ, ಕಸ ಹೊಡಿತಾನೆ. ಅಣ್ಣ ನಾವು ಎಸ್ ಸಿ ಅಂತಾನೆ, ನಾವು ಅನತಿದ್ದಿ ಬಾಪ ಹೊಳಿಕರಿತೀವಿ, ಜಾತಿಗಳೆಲ್ಲ. ಅವ್ನು ಹೆಂಗ್ ಸೇವೆ ಮಾಡ್ತಾನೆ, 2 ತಿಂಗಳು ಬಿಟ್ಟೋಗೋದಿಲ್ಲ ಇಲ್ಲಿ. ಆ ಮನೆಗೆ ತಾಯಿ ಕಣ್ ಕಾಣ್ತಿಲ್ವ ಅಂತ ನಮಗೆ ಗೊತ್ತಿಲ್ಲ. ತಂದೆಗೆ ಕಿಡ್ನಿ ಫೇಲ್ ಅಂತ, ಈಗ ಸೇಮ್ ಎಣ್ಣೆ ಹೊಡೆದು ಅವ್ನು ನಮ್ಗೆ ಏನು ಹೇಳಲ್ಲ. ಬಂದು ಸೇವೆ ಮಾಡ್ತಾನೆ, ಕಸ ಹೊಡಿತಾ ಇರ್ತಾನೆ. ಅರೋ ಗೋಕಾಕ ಬಂದು ಅವನು ಕಸ ಹೊಡಿತಾ ಇರ್ತಾನೆ. ಅವನಿಗೆ ಬಳಗಣ್ಣು ಹಿಂಗೆ ಹಿಂಗೆ ಸರಿ ಕಾಣ್ತಿರೋದಿಲ್ಲ. ಗಂಡೆ ಹೆಂಡತಿ ಕಸ ಹೊಡಿತಾರೆ. ನೋಡ್ತಾನೆ ಇದ್ದೆ ಅವ್ರನ್ನ, ಹೆಂಗೆ ಬೆಳಗಿನ ಸಾಯಂಕಾಲ ಕಸ ಹೊಡಿತಾ ಇದ್ರು ಅಂತ. ಹಿಂಗೆ ನೋಡ್ತಿದ್ದೆ, ನಿಲ್ತಾನೆ ಇಲ್ಲ. ಅವ್ರು ಕಸ ಹೊಡಿತಾರೆ, ಪೇಪರ್ ಕ್ಲೀನ್ ಮಾಡ್ತಾರೆ. ಸಾಯಂಕಾಲ 8 ಗಂಟೆ 7 ಟೈಮಲ್ಲಿ ನಾನು ನಿಂತಿದ್ದೆ. ನಾನು ಇನ್ನೊಂದು ಸುಸ್ತಾಯಿತು ಅಮಾವಾಸ್ಯೆ ಸರ್. ಅವ್ರು ಬಂದು ನಿಂತಿದ್ದ, ಇಲ್ಲಿಂದ ಬಂದು ಕಾಲು ಹೋಗ್ತಾ ಇದ್ದೆ. ಯಾಕಲ್ಲ ಅಂದೆ, ಸ್ವಾಮಿಯರೇ ನೀವು ಬೆಳಗಿನ ಸಾಯಂಕಾಲ ನಿಂತ್ಕೊಂಡಿರಲ್ಲ ಅಂದ. ನಾನೇ ಮಾಡೋದು, ಒಂದು ಕಣ್ಣು ಕಾಣ್ತಿರವಲ್ಲ ಅಂತ ಸ್ವಲ್ಪ ಕಣ್ಣಿಗೆ ಇಟ್ಕೊಂಡಿದ್ದ. ನಾನು ತೇರ್ತಾನೆ ಕಣ್ಣಿಗೆ ಬಿಟ್ಟರೆ ಕಣ್ಣೇ ಬಂದ್ಬಿಡ್ತು. ಯಾಕೆ ಬಂತು ಕಣ್ಣು? ನನ್ನ ಪವಾಡದಿಂದ ಅಲ್ಲ, ಅವ್ರ ನಂಬಿಕೆಯಿಂದ, ಅವ್ರ ಮನಸ್ಸಿಂದ. ಅವರು ಅಮ್ಮನಿಗೆ ಪ್ರೀತಿ ಆದರು ಕೆಲಸ ಮಾಡಿ. ಇನ್ನು ನರಸಿಂಹ ಅಂತೇಳಿ ಅವನಿಗೆ ಶ್ರವಣ್ ಕುಮಾರ್ ಸಿಕ್ಕಿದ್ದೀವಿ. ಕಸ ಹೊಡಿತಾನೆ, ಅವ್ರ ತಾಯಿ ಕಣ್ಣು ಬರ್ತಾರೆ. ಅಪ್ಪಾಜಿ ಬರುತ್ತೆ, ಅಮ್ಮ ವಯಸ್ಸಾಗ್ಬಿಟ್ಟಿದೆ. ಅವ್ರ ಅಪ್ಪ ಅಮ್ಮ ಇಬ್ಬರಿಗೆ ಕಣ್ಣು ಬರ್ತಿಲ್ಲ, ಕೆಟ್ಟಾಕಿದಂಗೆ. ಬಟ್ ಅದು ನನ್ನ ಪವಾಡದಿಂದ ಅಂತ ನಾನು ಅನ್ಕೊಂಡ್ಬಿಟ್ಟು ತಪ್ಪಾಗ್ತದೆ. ಅವ್ರು ಮಾಡೋ ಸೇವೆಯಿಂದ ಬಂದ ಕೆಲಸ. ಉದಾಹರಣೆ, ಈಗ ನಮ್ಗೆ ಸೀರೆ ಕೊಟ್ಟೋದನ್ನು ಬಾಯ್ಕೊಂಡ, ಕಿಡ್ನಿ ಫೇಲ್ ಆಯ್ತು. ಅವ್ರ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಯ್ತಂತೆ. ಅವ್ರ ಅಪ್ಪ ಬದುಕಿದ್ದಾರೆ ಕೆಟ್ಟಾಗಿದ್ಮೇಲೆ. ಅದಕ್ಕೆ ಅವ್ನು ಬಂದು ಕೆಲಸ ಮಾಡ್ತಾನೆ. ಮಂಜು ಅರೆಬಡೆ ಮಂಜು ಗೊತ್ತಾಗ, ಅವ್ರ ಅಪ್ಪನ ಒಯ್ಯ ಹಾಕಿರ್ತಾರೆ. ಅವ್ನು ಬಂದು ಬೇಡ್ಕೊಂಡಾಗ ಅವ್ರ ಅಪ್ಪ ಹುಷಾರ ಬಂದು ಅವ್ರಿಗೆ ಮಾತೇ ಬರ್ತಿದ್ದು. ಬಂದಾಗ ಕೆಲಸ ಮಾಡ್ತಾರೆ. ಪವಾಡನ ಹೊರಗೆ ಮಾಡ್ಕೋಬೇಕು, ನಮ್ಮಿಂದ ಮಾಡ್ಬೋದು. ಈಗ ಉದಾಹರಣೆ ನೀವು ಫೋಟೋ ಕೊಡ್ತೀನಿ ಅಂತ ಅದು ಆ ವಿಡಿಯೋದಿಗೆ ಕಣ್ಣು ಮೈಕೋಪ ಯಾವನ ಹಾಕಿದ್ದ ಬುದ್ಧಿವಂತ. ಏನಂತ ಗೊತ್ತಾ, ಹೊಟ್ಟೆಗಿಚ್ಚ ಅವನಿಗೆ. ನಮ್ಮನೆ ಪಕ್ಕದ ಒಬ್ರು ಯಾರೋ ಇದ್ದಾರೆ, ಕಣ್ಣು ಬರೆಸ್ತೀರಾ ಅಂದ. ಯಾರಿಗೆ ಅಂದ್ರೆ ಅಹಂಕಾರ ಅವನಿಗೆ. ನಾವು ಇಲ್ಲಿ ನಂಬರ್ ತಗೊಳ್ತೀವಿ, ಏನು ಮಾಡ್ತೀವಿ, ಯಾರೋ ಮೆಸೇಜ್ ಹಾಕ್ತಾರೆ. ಇಲ್ಲಿ ಏನೋ ಫಸ್ಟ್ ಅಂತ ಕನೆಕ್ಟ್ ಮಾಡ್ಕೊಂತೀವಿ ನಾವು. ಅಂತ ಕಷ್ಟದಲ್ಲಿ ನಾವು ಕನೆಕ್ಟ್ ಮಾಡ್ತೀವಿ, ಗೊತ್ತಿಲ್ಲ ನಿಮಗೆ. ಅವಾಗ ಏನು ಮಾಡ್ತೀವಿ, ಪಬ್ಲಿಕ್ಗೆ ಕನೆಕ್ಟ್ ಮಾಡಲ್ಲ. ಕನೆಕ್ಟ್ ಮಾಡಿ ಫೋನ್ ಮಾಡಿ ಕೇಳ್ತೀವಿ ಯಾರು ಅಂತ. ಅವ್ನು ಹೇಳ್ದ ಅವ್ರ ಅಪ್ಪ ಅಮ್ಮ ಬರಲ್ಲ ಅಂತೆ. ಯಾರಪ್ಪಮ್ಮ ಅಂದ್ರೆ ಅವ್ನು ಪರೀಕ್ಷೆ ಮಾಡಕ್ ಬರೋದು, ಪರೀಕ್ಷೆ ಮಾಡಕ್ ಬಂದು ಕಂಡು ಬರೋದಿಲ್ಲ. ಹೋಟ್ಲಲ್ಲಿ ಬೇಕು ನೋಡ್ಬಿಟ್ಟು, ಆಹಾ ಸ್ವೀಟ್ ಚೆನ್ನಾಯ್ತಲ್ಲ ಅದು ಹೊಟ್ಟರ್ಕೋಬಾರ್ದು, ತಗೊಂಡು ತಿನ್ಬೇಕು. ಹೇಗೈತೆ ಇದ್ರೆ ಹೇಗೈತೆ ಇಲ್ಲ ಅಂತ ಸುಮ್ಬಿಸಿ ಮನೆಗೆ ಹೋಗ್ಬೇಕು. ನೀನೀಗ ಪಕ್ಕದ ಮನೆಯವ್ರು ಯಾರೋ ಈಗ ತೋರ್ತಾರ ಕರಿತೀವಿ, ಅವ್ರು ಬರ್ತಾರ. ಅವ್ನಿಗೆ ಕರೆದು ಎಣ್ಣೆ ಕೊಟ್ಟರೆ, ಅವ್ನು ಹುಷಾರಿಲ್ಲ ಮಟನ್ ಕೊಟ್ಟರೆ ಬರ್ತಾನ. ಅವ್ನು ಕರೆದಿ ಬಾ ಅಂದ್ರೆ, ಈಗ ನಮ್ಮೂರಿಗೆ ಕೆಲವು ಯಾರೋ ಬಂದು ಒಮ್ಮ, ಈಗ ಮೊನ್ನೆ ಒಂದು ಯಾರೋ ಬಂದು ಹೇಳ್ತಿದ್ದಿಲ್ಲಿ, ಯಾರೋ ಕೇಳಿದಂತ ದುರ್ಗಾಸ್ವ ಇಲ್ಲಿ ದೇವಸ್ಥಾನ ಹೆಂಗೆ ಅಂತ. ಯಾರೋ ನನ್ನಂತ ಹೇಳಿಲ್ಲ ಅಂತಾರೆ, ಮಾಡಕ್ಕೆ ಕಳಿಸಿದಳು. ನಾವೇ ಹೋಗಿಲ್ಲ, ನೀವ್ಯಾಕೆ ಬಂದ್ರಿಲ್ಲಂತೆ. ಈಗ ಅವ್ನು ಕರೆಯಕಾಗ್ತಾನ ನಾವು. ಹಂಗೆ ನೀನು ಫೋಟೋ ಕೊಟ್ಟರೆ ಏನು ಮಾಡ್ತಾರೆ ಗೊತ್ತಾ, ಹುಷಾರಾಗುತ್ತಾ ಅಂತಾನೆ. ಉದಾಹರಣೆ ಹೇಳ್ತೀನಿ, ಕ್ಲೋಸ್ ಮಾಡ್ತೀನಿ. ಅವಾಗ ಯಾಕಪ್ಪ ಅವರು ಅಂತ ಕೇಳಿ, ನಮ್ಮನೆ ಪಕ್ಕದವರು ಕಣ್ಣು ಬರ್ಸ್ತೀವಿ ಅಂತ ಹೇಳಿ ಹಾಕಿದಿಲ್ಲ ಟಿವಿಲಿ, ಮೊಬೈಲಲ್ಲಿ. ಕಣ್ಣು ಬರ್ಸ್ತೀರಾ ಅಂತ. ಅವ್ರ ಅಪ್ಪ ಅಮ್ಮ ಬರ್ಬೇಕು. ಅವ್ರ ಅಪ್ಪ ಅಮ್ಮ ಬರಲ್ವಂತೆ. ಅವ್ರ ಅಪ್ಪ ಅಮ್ಮ ಅವ್ನು ಬರಲ್ಲ, ಪಕ್ಕ ಮನೆ ಕರ್ಕೊಂಬತ್ತಾನಂತೆ. ಅಲ್ಲಿ ಬಿಲ್ಡಪ್ ಇಲ್ಲಿ ತೋರ್ಸನಕ ಅವನು ಕಣ್ಣು ಬರ್ತಾ ಹಾಕಿದಿರಲ್ಲ, ನಮ್ಮನೆ ಪಕ್ಕದ ಮನೆಗೆ ಒಬ್ಬ ಕಣ್ಣು ಬರಲ್ಲ, ಅವ್ನು ನಾನು ಕರ್ಕೊಂಬತ್ತೀನಿ ಅಂತ. ನೀ ಮೊನ್ನೆ ಅವ್ನು ಬಂದೆ ಕತ್ತಕಾಯ್ತಾನೆ ಇಲ್ಲಿ, ಅವ್ನು ಕರ್ಕೊಂಬತ್ತಾನೆ ಬಿಲ್ಡಪ್ಗೋಸ್ಕರ. ಅವ್ರ ಅಪ್ಪ ಅಮ್ಮ ಬಂದು ಕಸ ಹೊಡೆದು ಬರ್ಬೋದೇನ. ಅದಕ್ಕೆ ನಾನು ಹೇಳಿದೆ, ಅಕ್ಕಿ ಗಣಪ ಅವ್ರ ಅಪ್ಪ ಅಮ್ಮ ಬರಬಾರ್ದು ಅಂತ, ಬರಲ್ಲ ಅಂತಾರೆ. ಅವ್ರಿಗೆ ದೇವ್ರ ಹತ್ರ ಕೊಟ್ಟಿರ್ಬೋದ ನೋಡಪ್ಪ ಅಂದೆ. ಹೇಳ, ಅವ್ರ ಅಪ್ಪ ಅಮ್ಮ ಬಂದಿದ್ರೆ ಬರ್ತಾವ ಅಂತ ಬರೋ ಬದಲು ಬರ್ಸವ ಅಂತ ಬಂದಿದ್ರೆ ಬರ್ಬೋದಿತ್ತೇನೆ. ಅವ್ರ ಅಪ್ಪ ಅಮ್ಮ ದೇವ್ರ ನಂಬಲ್ಲ ಅಂತಾರೆ. ಯಾಕೆ ಅವ್ರು ದೇವ್ರ ನಂಬಲ್ಲ ಅಂತಾರೆ. ಮತ್ತು ಆ ದುರಾಂಕಾರಕ್ಕೆ ಮಕ್ಕಳು ಯಾವ ಥರ ಆರುತ್ತೆ ಅಂತ ನಮ್ಮ ಮನೆ ತಿಳ್ಕೊಂಡೆ. ಬಟ್ ಅದನ್ನು ಅವ್ರು ಹೇಳಿದ್ರು ಬೇರೆ ಮಾಡ್ಕೊಂತಾರೆ. ಯಾವನು ದೇವ್ರು ಕಷ್ಟ ಕೊಟ್ಟಿರುತ್ತೆ, ಅವ್ನಿಗೆ ಅಹಂಕಾರಕ್ಕೆ ಕೊಟ್ಟಿರುತ್ತೆ. ನಾವೇನು ಮಾಡ್ತೀವಿ ಗೊತ್ತಾ, ಅವ್ರನ್ನ ಏನು ಅಯ್ಯೋ ಪಾಪ ಅಂತೀವಿ. ಈಗ ಹಂಗೆ ಹೇಳ್ಬಿಡ್ತೀನಿ ನೋಡಿ, ಹಂಗೆ ಲೈವಲ್ಲಿ ಹೇಳ್ಬಿಡ್ತೀನಿ. ಹೇಳಿಕ್ಕೆ ಮೊನ್ನೆ ಬೇರೆ ಬಂದ್ಬಿಟ್ಟಿದ್ದ, ಅವ್ನು ಯಾವ ಜನಾಂಗ ಅಂತ ನಮಗೆ ಗೊತ್ತಿಲ್ಲ. ಸಂಜೆ ಬಂದ, ಅಣ್ಣ ದೂರ ಹೋಗ್ಬೇಕು, ಹೋಗೋಕ್ಕಾಗಲ್ಲ, ಗೀಗೋಕ್ಕಾಗಲ್ಲ ಅಂತ ಆಲ್ಟಿಂಗ್ ಕೊಡಲ್ಲ. ನನ್ನ ತಮ್ಮನಂಗಿದ್ದ. ಅವನೇ ಮಾಡು ಹಿಂಗೆ ಉಳ್ಕೊಂಡ. ನಾನು ಚೋತ್ಲ ಹೋಗ್ಕೊಂಡು ಬಂದು ಸುಮ್ಕಿರೋದು, ನಾವು ತಲೆ ಹಾಕೊಂಡಿಲ್ಲ, ಯಾವ ಥರ ಸುಸ್ತಾಗ್ಬಿಟ್ಟಿದ್ವು ಅಂತ ಬಂದ ಒಳಕ್ಕೆ. ಅವ್ನು ಬಂದು ಸ್ವಲ್ಪ ಇವ್ರು ಎಸ್ಸಿರಂತೆ, ನಾವು ಗೌಡ್ರು. ಅವನಿಗೆ ಗೊತ್ತಿಲ್ಲ ನಮ್ಮನ್ನು ಅಡುಗೆ ಮಾಡೋರು ಎಸ್ಸಿಗಳೇ. ಅವನೇ ಮಾಡ್ದ, ಬಂದ ಸಿಂಪಲ್ ನೋಡ್ಕೊಂಡ ಮನೆಯ ಸಾಲ್ಗೆ ತಿಂದಿದ್ದ, ಇವ್ರು ಹಾಕೊಂಡಿದ್ದ, ಬಂದ ಓಡ್ಕೊಂಡ್ಬಿಟ್ಟಿದ್ದೇನೆ ಗೊತ್ತಿಲ್ಲ, ಚೆಕ್ ಮಾಡಲಿಲ್ಲ. ಸೀದಾ ಬಂದ, ನಾವು ಹೆಂಗೆ ಮಂಕಂತೀವಿ ಹಂಗೆ ಮಂಕೊಂಡು. ನಾವೇನು ಎಲ್ಲ ಒಟ್ಟಿಗೆ ಊಟ ಮಾಡ್ತೀವಿ, ಒಟ್ಟಿಗೆ ಮಂಕಂತೀವಿ, ಬೇರೆ ಹೋಗೋದಿಲ್ಲ, ಜೊತೆಗೆ ಇರ್ತೀವಿ. ಇಲ್ಲಿ ಮಂಕಂಡಾನೆ, ಈ 2 ರೂಮಲ್ಲಿ ಯಾರೋ ಮಂಕೊಂಬಿಟ್ಟಾನೆ. ಅಕ್ಕಿ ರೂಮ್ ಇವು ಮಂಕಂಡಾನೆ, ಹುಚ್ಚ ಹಾಕೊಂಬಿಟ್ಟಾನೆ. ಬೆಳಿಗ್ಗೆ ಎದ್ದು ನನ್ನ ತಮ್ಮ ಕೇಳೇನೆ, ಏನು
ಏನಯ್ಯ ಹುಚ್ಚಾಯ್ಕೊಂಡಿ ಅಂತ ಏನೋ ನಿಂದು ಅವ್ನು ನನ್ನ ತಮ್ಮನ ಕೆಲಸ ಅಂದ್ಕೊಂಡ್ಬಿಟ್ಟಾನೆ ಏನೋ ನಿಂದು ಅಂತ ಅವ್ನು ಕೊಟ್ಟ ಬೋಳಿ ಮಗನೇ ಹಿಂಗೆ ಮಾತಾಡ್ತೀಯ ಅಂತ ಅವ್ನು ಸೀದಾ ಎಲ್ಲೋ ಹೇಳು. ಆಮೇಲೆ ಇದು ಗಲಾಟೆ ಆಯ್ತು, ನಮ್ಗೆ ಹೇಳೇ ಇಲ್ಲ ಗಲಾಟೆ ಇರೋದ. ಅವ್ನಿಗೆ ಹೊಳೆ ಕೊಟ್ಟ ನನ್ನ ತಮ್ಮ ಚಿಕ್ಕ ತಮ್ಮ. ಅವ್ನು ಸೀದಾ ಮನೆಗೆ ಹೋಯಾನೆ, ತಿಂಡಿ ತಿಂತಾನೆ, ಊಟ ಮಾಡಾನೆ, ಬಾತ್ರೂಮ್ಗೆಲ್ಲ ಹೋಯಾನೆ. ಸೀದಾ ಎಲ್ಲಿ ಹೋಯಾನೆ ಹೇಳು ನನ್ನ ಸ್ಟೇಷನ್ಗೆ ಹೋಯಾನೆ. ನಾನು SC ಅಂತೇಳಿ ನಮ್ಮನ್ನ ನಾನು SC ಅಂತೇಳಿ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿ ಹೋಗಿ ಅಲ್ಲಿ ಮಕ್ಕಳು ಕಳ್ಸ್ಯಾರ ಪೊಲೀಸರು. ಅದು SC ಗಿಸಿ ಏನು ಕೇಳಲ್ಲಪ್ಪ, ಎಲ್ಲರೂ ಇದ್ದಾರೆ, ಎಲ್ಲ ಧರ್ಮದ ಜಾತಿ ಇದೆ, ಹೋಗಿ ಮನೆಗೆ ಅಂದರೆ ಅದು ನಾನೇ ಕೊಟ್ಟೆ ಕರೆದು. ಆಮೇಲೆ ಹೋಗ್ತಾರೆ. ಹಂಗೆ ಅದಕ್ಕೆ ಎಲ್ಲ ಬೆಲೆ ಹಾಕೊಂಡಿರೋದು, ಜನಗಳಿಗೆ ಉಪಯೋಗ ಮಾಡೋದು. ನೀನಿಗೆ ಹೋಗಿ ಫೋಟೋ ಕೊಡ್ತೀಯ ಅಂತ ಹೆಂಗ ಒಬ್ಬ ಕ್ಯಾನ್ಸರ್ ಅಂತ ಅವ್ರು ಕೇಳ್ತಾರೆ, ಯಾರಪ್ಪ ಅಮ್ಮ ನಾವು ಬರಲ್ಲ ಹುಷಾರಾಗುತ್ತಾ ಅಂತ. ಹಿಂಗೆ ಮತ್ತೊಂದು ಹೇಳ್ಬಿಡ್ತೀನಿ ದಯವಿಲ್ಲಿ. ಮೊನ್ನೆ ಬೇರೆ ಚಿಕ್ಕಮೂರ ಬಂದಿರ್ತಾರೆ, ಏತಮ್ಮ ಮಾತಾಡ ಯಾರೋ ಮನೆ ಒಂದು ಚಿಕ್ಕಮೂರು ಪಕ್ಕ ಯಾರೋ ಹಳ್ಳಿ ಅಂತ ನಂಗೆ ಗೊತ್ತಿಲ್ಲ, ಯಾರೋ ಬರ್ತಾರ ಅವ್ನಿಗೆ ಒಂದು ಅಯ್ಯ ಭಾಳ ಅತಿಶಯ ಮನುಷ್ಯ, ಗಂಡ ಹೆಂಡತಿಗಳು ಬಂದಿರ್ತಾರೆ. ನಮ್ಮ ಮೊಮ್ಮಗ್ ಹುಷಾರಿಲ್ಲ, ಮೊಮ್ಮಗಳಿಗೆ ಒಂದು 7 ಹೊತ್ತು ಕರ್ಕೊಂಬರಲ್ಲ ಅಂತಾರೆ. ಯಾವಾಗ ಇರ್ತೀರಿ ನೀವು ಅಂತ, ದೇವ್ರ ಪ್ರೇರಣೆ ಯಾವಾಗ ಕರ್ಕೊಂಬನ್ನಿ, ನೀವು ಯಾವಾಗ ಇರ್ತೀರಿ ಹೇಳಿ ಅಂತಾರೆ ಅವರು. ನಾನು ನಿಮ್ಮ ಕಾಯಲ್ಲ, ಕರ್ಕೊಂಬನ್ನಿ ನೀವು, ದೇವ್ರ ಮುಂದೆ ನಾವಲ್ಲ, ನಾವು ಇದ್ದಾಗ ನಾವು ಸೇವೆ ಮಾಡ್ತಿರ್ತೀವಿ ಅಂತ. ಅವರು ನಮಗೆ ಭಾನುವಾರಲೇ ಬೇಕು, ಸ್ಕೂಲ್ ರಜೆ ಕೊಡಲ್ಲ ಅಂತ ಫಸ್ಟ್ ನೀಟಾಗಿ ಅದಕ್ಕೆ. ಆಮೇಲೆ ಕೆಲಸ ಮಾಡಮ್ಮ ಕರ್ಕೊಂಬರಕ್ಕಾಗೋದಲ್ಲ ಅಂತ ಮಂತ್ರ ಕಟ್ಟಿ ಅಂತರ ಕಟ್ಟಾಗೋದೆ. ಯಾಕೆ ಅಂತರ ಕಟ್ಟಿದ್ರೆ ಶಾಲೆಗೆ ಬೈತಾರಂತೆ. ಶಾಲೆ ಅಂತರ ಕಟ್ಟಿದ ಶಾಲೆ ಇಲ್ವಾ? ಅಂತರ ಹಾಕ್ಸ್ಕೊಂಡು ಕುಂಕುಮ ಹಾಕೊಳ್ಳೋ ಶಾಲೆಗಳಿಲ್ವಾ? ಯಾರೊಬ್ಬ ಮಾಸ್ಟರ್ ಯಾವುದೋ ಒಂದು ಸಂಸ್ಥೆ ಮಾಡ್ಕೊಂತಾರೆ, ಅಂತರ ಹಾಕಂಗಿಲ್ಲ, ಫೋಟೋ ಹಾಕಂಗಿಲ್ಲ ಅಂತ. ಆ ಶಾಲೆ ನೀವು ಮಕ್ಕಳು ಕಳಿಸಿಲ್ಲ ಅಂದ್ರೆ ಅವ್ರು ಸಂಸ್ಥೆಯಲ್ಲಿ ಮಾಡ್ತಾರೆ, ಮಾಸ್ಟರ್ ಪಾಠ ಎಲ್ಲಿ ಮಾಡ್ತಾರೆ ಮಕ್ಕಳು ಬರ್ದವ್ರು. ನಿಮಗೆ ಏನ್ ಮಾಡುತ್ತೆ, ನಿಮ್ಗೊಂದು ತಲೆ ಕೆಟ್ಟುಬಿಡುತ್ತೆ, ಮಗ ಹಂಗೆ ಹೋಗ್ಬೇಕು ಅಂತ ಅಲ್ಲಿ ಹಾಕಿರ್ತೀರಿ. ಅವ್ರು ಹೇಳ್ತಾನೆ ಸಿಂಪಲ್ ಆಗಿ ನಮ್ಮ ಮಕ್ಕಳು ಅಂತರ ಕಟ್ಟಂಗಿಲ್ಲ, ಅಲ್ಲಿ ಶಾಲೆಗೆ ಬೈತಾರೆ ಅಂತ. ಕೆಲಸ ಮಾಡ್ರಪ್ಪ ತೊಗೊಂಡ ಮನೆ ಸೇರ್ತ ಹಾಕಿ ಮನೆಗೆ ಬರ್ತಾರ, ಮಗು ಒಂದು ಫೋಟೋ ಇಟ್ಕೊಂಡು ಸಿಕ್ಕ ತಗೊಂಡೋಗಿ ಸೇರ್ತಾಗ ಕುಡಿಸಿ ಮಾಡಿದ್ರೆ ನಮ್ಮ ಮಳೆ ಮೈಯ ದೇವ್ರ ನಂಬಲ್ಲ ಅಂತಾನೆ. ನೋಡು, ಮಳೆ ಮೈಯ ದೇವ್ರ ನಂಬಲ್ವಂತೆ, ಸ್ಕೂಲಾಗ ಅಂತರ ಕಟ್ಟಂಗಿಲ್ವಂತೆ, ಕರ್ಕೊಂಬರಕ್ಕಾಗಲ್ವಂತೆ. ಅವ್ರು ಹೇಳಿದ್ರೆ ನಾವು ಕಾಯ್ಬೇಕಂತ. ಆಗ ಇಲ್ಲಪ್ಪ ನಾಗಲ್ಲ ಅಂದ್ರೆ ಅಯ್ಯೋ ನಾ ಇಂಥ ದೇವಸ್ಥಾನ ನೋಡಿ ಇಂತ ಹೋದ್ರು. ಸ್ವಲ್ಪ ದಿವಸ ಆದ್ಮೇಲೆ ಮೊಮ್ಮಗು ಸತ್ತೋದ್ರು ಅಂತ ಬಂದ್ರು. ಕರೆಕ್ಟ್ ಅಲ್ಲ? ಕಾಯಕ್ ಮುಂಚೆ ಅಂತರ ಕಟ್ಟಿದ್ರೆ ಉದಾಹರಣೆ ಈಗ ಕಿಡ್ನಿ ಫೇಲ್ ಆಗಿದ್ದೀವಿ, ನಮ್ಮ ನೆಂಟರು ನಮ್ಗೆ ಏನು ಕೊಟ್ಟಿದ್ರು ಹುಷಾರು ಮಾಡಿದೀವಲ್ಲ, ನೀನ್ ತರ ಫೋಟೋ ಕೊಡಕ್ ಹೋದ್ರೆ ನಂಬಲ್ಲಪ್ಪ, ದೇವಸ್ಥಾನ ಈ ತಿಂದು ನಮ್ಗೆ ಬಂದ್ರೆ ಹುಷಾರಾಗ್ತಾರೆ. ಊಟ ಕೊಡಕ್ ಜನ ಅಂತ ಗೊತ್ತಾ, ಕಲ್ಮಕ್ಕಿಂತ ಉಪ್ಪಿಲ್ಲ ಉಳಿಲ್ಲ ಅಂತಾರೆ. ಒಟ್ಟಸ್ ಬಂದ್ರೆ ಉಣ್ಣ ಸುಮ್ಮ ಅಂತಾರೆ. ಅಸ್ಥಿರಂಗ ಉಣ್ಣಕ್ಕಿಡಕ್ಕಾಗಲ್ಲ. ನೀನ್ ಮಾಡಕ್ ಸೇವೆ ನಂಗೆ ತುಂಬಾ ಸಂತೋಷ. ಉದಾಹರಣೆ ಹರೀಶ ಅಂತ ಒಬ್ಬ ಆಂಬುಲೆನ್ಸ್ ಡ್ರೈವರು ಬೆಂಗಳೂರಲ್ಲಿ, ನನ್ನ ಮಗದಲ್ಲಿ ನೀವು ಹುಷಾರಿಲ್ಲ ಅಂದ್ರೆ ಅವನು ಆಂಬುಲೆನ್ಸೇ ಬಂದಿದ್ದ, ರೆಡಿ ಮಾಡಿದ್ದೆ. ಅವನು ತೀರ್ಥ ಕೊಡ್ತಾನೆ ಬಡಬದ್ರಿಗೆ. ಮೈಸೂರಲ್ಲಿ ಆಟೋ ಡ್ರೈವರ್ ಪುಣ್ಯಾಪ ಅನ್ನೋ ಹೆಸರು ಗೊತ್ತಿಲ್ಲ, ಅವನಿಗೆ ತೀರ್ಥ ಕೊಡ್ತಾನಂತೆ. ಅಂಥದ್ದು ಪುಣ್ಯಾಪರು ಒಳ್ಳೆದಾಗಲಿ. ಮತ್ತು ಇನ್ನು ಸಾಕಷ್ಟು ಟ್ರೈನ್ಗಳಲ್ಲಿ ಬಸ್ಗಳಲ್ಲೆಲ್ಲ ನಮ್ಮ ತಮ್ಮಂದರು, ನಮ್ಮ ಪೈ ಅಂತರು ಚರ್ಮುರಿ ಮಾರಾಟ ಹೇಳ್ತಾರಂತೆ. ನಮ್ಮ ಆಂಬುಲೆನ್ಸ್ ಡ್ರೈವರ್ಗಳು ನಮ್ಮ ಡ್ರೈವರ್ಗಳು ಹೇಳ್ತಾರಂತೆ, ನಮ್ಮ ಮಾರೋ ಡ್ರೈವರ್ ಹೇಳ್ತಾರಂತೆ, ಹುಷಾರಾಗುತ್ತೆ ಇಲ್ಲಿ ಅಂತ. ನಮ್ದನಿಗೆ ಕರ್ಕೊಂಬರಕ್ಕಾಗಲ್ಲ. ಕರ್ಕೊಂಬಂದು ಏನ್ ಮಾಡ್ತಾನೆ ಗೊತ್ತಾ, ಸಂಜೆ ಆಗ್ಬಿಡ್ತೀನಿ ನೋಡು. ಈ ಕಡೆ ಏನಾರ ಬಿಟ್ಟರೆ ಏನ್ ಮಾಡ್ತಾನೆ, ಈ ಕಡೆಯಿಂದ ದೂರಿಂದ ಬಂದು ಸ್ವಾಮಿಯರ್ ಕೈ ಸಿಕ್ಕಲ್ಲ ಅಂದ್ರೆ ಸ್ವಾಮಿಯರ್ನ ದೇವ್ರನ್ನ ಕಾಯ್ತಾ ಇರ್ತಾರೆ. ಹಿಂಗೆ ಈ ಸ್ವಾಮಿಯರ್ ನಾವು ದಿನ ಕೈ ಸಿಕ್ಕ ನಮ್ಮನ್ನ ಏನಾರ ನಮ್ಮನ್ನ ಹಿಂಗೆ ಕರಿತಾರೆ, ಇಲ್ಲಿಂದ ಕರೀತಾರೆ. ನಾವು ಉಣ್ಣ ಕೂತಿಲ್ಲ, ಚೆನ್ನಾಗಿ ಕೂತಿಲ್ಲ. ಈಗ ಅಪ್ಪಿದಾಗ ಹೋಗೋದು ಈಗ ಓದ್ತಾ ಕರೀತೀನಿ ಹಿಂಗೆ ಕರಿತಾನೆ. ಬರಲ್ಲ ಅಂತ ಆಮೇಲೆ ಮಾಡ್ತಾನೆ, ನಾನಲ್ಲಿ ಬರಲ್ಲ ಅಂತಾನೆ. ಆಮೇಲೆ ಇಲ್ಲ ಬರಲ್ಲ ಅಂದ್ರೆ ಅಲ್ಲಿ ಇಲ್ಲಿಂದ ಹೇಳ್ತಾನೆ, ಗೇಟ್ ತೆಗೆ ಕೇಳಿ ಅಂತಾನೆ. ಒಂದ್ಸರಿ ಇವ್ನು ಬಿಡ್ಕೊಂಡ್ಬಿಟ್ಟು ಇವನು 4 ಜನ ಕರ್ಕೊಂಬರ್ತಾನೆ. 4 ಜನ ಗೇಟ್ ತೆಗೆದು ಅವ್ರು ಸುಮ್ಕಿರಲ್ಲ. ನಾವು ಮೊನ್ನೆ ಅರ್ಥ ಮಾಡ್ಕೊಂಡ್ವಿ, ನಮ್ಮ ಮನೇಲಿ ಎಲ್ಲ ಹಿಂಗೆ ಯಾರು ಬಿಡ್ಕೊಂತ ಇದ್ವಿ. ಸಣ್ಣಗಳು ಬರೋರು, ಪರಿಚಯ ಬರೋರು, 4 ಜನ ಬರೋರು. ಒಂದಿನ ನಮ್ಮ ಮನ್ಗಳು ತಾಯಿ ಅಕ್ಕ ಮಕ್ಕಳು ಅವರು ಬೆಂಗಳೂರು ಕರ್ಕೊಂಬರ್ತಾರೆ. ಅವ್ರು ಒಂದ್ ದಿವಸ ಯೋಚನೆ ಮಾಡಿ, ನಾನು ಹಿಂದೆ ಯೋಚನೆ ಮಾಡಿಲ್ಲ, ನಾನು ಮನೆಗೆ ಹೋಗಿ ಮಾಡ್ತಾ ಇದ್ದೆ. ದಿವಸ ಅವರೆಲ್ಲ ಬಂದು ಕಾಮ ಕಲಾಕಂತ ಸಭೆ ಕೂತಾರೆ. ನಾನು ನಿಂತೀನಿ, ನಮ್ಮ ಹೆಂಡತಿ ಟೀ ಕೊಡ್ತೇನೆ, ನಮ್ಮಮ್ಮ ಪಾತ್ರೆ ಬೆಳ್ತಾ ಇದೆ. ಅವ್ರ ಮೊಬೈಲ್ ದುರ್ಗಾಸಕ್ಕೆ ಬಂದಿದ್ವಿ ಅಂತ ನೋಡು. ದೇವ್ರ ಮುಂದೆ ಭಿಕ್ಷೆ ಮಾಡಕ್ಕೆ ಬರೋರು ಒಳಕೊಂಡು ಹೋದ್ರೆ ನಾವು ಭಿಕ್ಷೆ ಆಗ್ಬೇಕಾಗತ್ತೆ ಅಂತ ಯೋಚನೆ ಮಾಡಿ ಲಾಕ್ ಮಾಡಿರೋದು. ಅರ್ಥ ಆಯ್ತಾ? ನೀನ್ ಹತ್ರ ಮಾಡಕ್ ಹೋದ್ರೆ ಅವ್ರು ಕೇಳ್ತಾರೆ ಹುಷಾರಾಗುತ್ತಾ ಅಂತಾರೆ. ಅವ್ರೇನೋ ಮಾಡ್ಕೊಂಡು ಸತ್ತೋಗ್ಬಿಟ್ರೆ ನಿಮ್ಮ ಮೇಲೆ ಬರ್ತಾರೆ, ಏನೋ ಮಾಡ್ಸಿರಿ ಅಂತ ಹೇಳಿಲ್ಲ. ಅಲ್ಲಿ ಹೋಗ್ತಾರೆ ಕಾಯಕ್ಕೆಲ್ಲ ದೇವ್ರಗಳಿಗೆ. ಇಲ್ಲಿ ಕಾಯಲ್ಲ, ಲೇಟ್ ಆಗುತ್ತಾ ಅಂತ ಕೇಳಿ ದೇವ್ರನ್ನ ಲೇಟ್ ಆಗುತ್ತಾ. ಈಗ ಅಪ್ನೆ ಆಗ್ಬೇಕು ಅಂತ ನೀನು ಕೇಳಿದ ಅಪ್ನೆ ಆಗ್ತಿತ್ತು. ಈಗ ನೀನು ಅಪ್ನೆ ಏನೋ ಕಷ್ಟ ಅಪ್ನೆ ಕೇಳ್ಬೇಕು, ಇವ್ರಿಗೇನೋ ಕ್ಯಾನ್ಸರ್ ಅಪ್ನೆ ಕೇಳ್ಬೇಕು, ಇವ್ರನ್ನ ಹಿಂಗಡೆ ಅವ್ನು ಸುಮ್ಕಿರ್ಬೇಕಲ್ಲ, ಲೇಟ್ ಆಗುತ್ತಾ ಅಂತಾನೆ. ಅದು ಕಿರ್ಕ್ಸು ಆಗುತ್ತೆ. ಈಗ ಮೊಬೈಲೇ ಸ್ಟಾಪ್ ಮಾಡ್ಬೇಕು ಅಂತಿದ್ವಿ ನಾವು ಎಲ್ಲ ಕಡೆ. ಹಿಂಗೆ ಸಂದೇಶನ ಪರವಾಗಿಲ್ಲ, ಇಲ್ಲಿ ನಡೀತಾ ದಿನ ಗಲಾಟೆ ಮೊಬೈಲ್ದು. ಮೊಬೈಲ್ ಆಫ್ ಮಾಡಿ ಅಂದ್ರೆ ಮೊನ್ನೆ ಬಂದ್ರೆ ಯಾವಳೊಬ್ಳು ಮೊಬೈಲ್ ಮಾತಾಡಂಗಿಲ್ವಾ, ನೀವು ಮಾತಾಡಲ್ವಾ ಅಂತಾಳೆ. ಕೇಳೋದು ಮೊಬೈಲ್ ಆಫ್ ಮಾಡಿ ಅಂದ್ರೆ ಮೊಬೈಲ್ ಮಾತಾಡಂಗಿಲ್ವಾ ಅಂತಾರೆ. ಮೊಬೈಲ್ ಮಾತಾಡ ಸಾಯೋದು ಮನೆಗೆ. ಇಲ್ಲಿ 4 ಜನ ತೊಂದರೆ ಆಗೋ ಬಗ್ಗೆ ಯೋಚನೆ ಮಾಡಬೇಕು. ಯಾಕೆಂದ್ರೆ ಯಾವನೊಬ್ಬ ಕಷ್ಟನ ಏನೋ ಬೇಡ್ತಾ ಇರ್ತಾನೆ, ಯಾರೋ ಒಂದು ಕಷ್ಟ ಬರ್ತಾರೆ. ದೇವಸ್ಥಾನ ಬರೋಲ್ಲ ಕಷ್ಟರೇ ಇಲ್ವಾ, ಮೊಬೈಲ ಫೋನ್ ಬರುತ್ತೆ. ದೇವಸ್ಥಾನ ಎತ್ತಿ ನಾನೇ ಬೈಯಲ್ಲ, ಎಂತಮ್ಮ ಎತ್ತಿ ದೇವಸ್ಥಾನಕ್ಕೆ ಇದ್ದೀನಿ ಇನ್ನಿ ಕಟ್ ಮಾಡಿ, ಆಮೇಲೆ ಮಾಡ್ತೀನಿ ಕಟ್ ಮಾಡಿ. ಅರ್ಜೆಂಟ್ ಇದೆಯಾ ಹೋಗಿ ಮಾಯಮಾರಿ ಕಡೆಗೆ ಯಾರು ತೊಂದರೆ ಕೊಡಿದ್ರೆ. ಇಲ್ಲಿ ಮೊದಲೇ ಅಲ್ಲಿ ಬರ್ತಾನೊಬ್ಬ, ಒಳಗೆ ಬಿಡಲ್ವ, ಮೊನ್ನೆ ಒಳಗೆ ಬಿಡಲ್ವಾ ಅಂತಾನೆ. 5 ಗಂಟೆ ಬಂದು 5-6 ಗಂಟೆ ಲೇಟಾ ಅಂತಾನೆ.
ಈಗ 6 ಗಂಟೆ ಊದಿಗೆ ಬಂದೆ 6 ಗಂಟೆ ಆಯ್ತು ಕಡ್ಡಿ ಹಚ್ಚಿ ಬೆಳಗ್ಗೆ ಸಾಯಂಕಾಲ 6 ಗಂಟೆ ಎಲ್ಲ ಕ್ಲೀನ್ ಮಾಡ್ತಾ ಇದೀವಿ ಬರ್ತಾನೆ ನೋಡ್ರಿ ಬೇಗ ಅಂತಾನೆ 8 ಕುಂಡಿಸಿ ಗಂಟೆ ಕೇಳ್ತಾನೆ ಲೇಟ್ ಆಗುತ್ತೆ ಮನೆಗೆ ಹೋಗ್ಬೇಕು ಜಲ್ದಿ ಸಹಾಯಕ್ಕೆ ನೋಡ್ಯಾಕೆ ಅಂತಾನೆ ಗಂಡು ಕುಣಿಸಿ 8 ಬರ್ತಾರೆ ಲೇಟ ಅಂತ ಕೇಳ್ತಾರೆ ಬಸ್ ಹೋಗುತ್ತೆ ಟ್ರೈನ್ ಹೋಗುತ್ತೆ ಅಂತ ಏನ್ ಮಾಡೋದು ನಾವು ಇನ್ನಂಗೆ ಅದು ಮಾಡಕ್ ಜನ ಕೇಳಲ್ಲ ತಂಗಿ ಬೆಳಿಗ್ಗೆ ಬೇರೆ ಬಂದ ಸ್ವಾಮಿ ಏನೋ ಕೆಲಸ ಹೇಳ್ತಾರೆ ಮಾಡೋಣ ಅಂತ ಅಂದ್ರು ರಂಗೋಲಿ ಎಲ್ಲ ಹಾಕಿ ನಿಮ್ಮ ಪ್ರೀತಿ ನೀನು ತೀರ್ಥ ಕೊಡು ನಂಬಿರೆ ಈ ತೀರ್ಥ ಕೊಟ್ಟು ಅಂಬದಿರು ಇಬ್ರು ಕನ್ಸಕ್ ಬಂದಿದೆ ಅಂತ ಸ್ವಾಮಿ. ಬಹಳ ಸಂತೋಷ ತೀರ್ಥ ಕೊಡಿ ಅಡ್ರೆಸ್ ಹೇಳಿ ಅಲ್ವಾ ಕರ್ಕೊಂಬರಕ್ ಹೋಗ್ಬೇಡಿ ಕರ್ಕೊಂಬಂದ್ರೆ ನೀನು ಅನುಭವ ಆಗಿಲ್ಲ ನಂಗೆ ಅನುಭವ ಐತಿ ಕರ್ಕೊಂಬಂದ್ರೆ ಅವ್ರನ್ನ ಕಾರ ಕರ್ಕೊಂಬರ್ಬೇಕು ಅವ್ರನ್ನ ಮತ್ತೆ ಕಳಿಸ್ಬೇಕು ಲೇಟ್ ಆಗುತ್ತಾ ಕೇಳ್ತಾರ ಅವರು ಭಕ್ತಿ ಇರೋರು ಬರ್ಲಿ ಅಂತ ಈ ತೀರ್ಥ ಕೊಡು ಹುಷಾರಾಗುತ್ತೆ ಅಂತ ನಮ್ದು ಅವ್ಳು ತೀರ್ಥ ಕೊಡು ಕೇಳ್ತೀನಿ ನಂಗೆ ಕೇಳಿ ಏನೋ ಬೇಕಾ ನಾವು ಸಣ್ಣ ಹುಷಾರು ಮಾಡ್ತೀರೋ ಕರ್ಕೊಳಕ್ಕಾಗಲ್ಲ ಅಂತಾರೆ ಮನೆಗಿದೆ ಮಗ ಇನ್ನೂ ಲಾಸ್ಟ್ ಹೇಳ್ಬಿಡ್ತೀನಿ ಫೈನಲ್ಗೆ ಮನೆ ನಾನು ಮಲಗ್ಬಿಟ್ಟು ಎಂದು ಮಲಗಲ್ಲ ಮೊನ್ನೆ ಡೇ ಒಂದು ನಿಗೋಗ್ಬಿಟ್ಟು ನಂಗೆ ಮಲಗ್ಬಿಟ್ಟು ಏನೋ ಸುತ್ತಾಗಿ ಎಲ್ಲ ಕೊಳಗಾಲಕ್ಕೆಲ್ಲ ಹೋಯ್ತೆ ಬಂದು ಮಲಗ್ಬಿಟ್ಟಿನಿ ಅಲ್ಲಿ ವೆಲ್ಡಿಂಗ್ ಮಾಡಿ ಇನ್ನೂ ಇವರು ಕಾಲು ಬಂದವರಬ್ಬ ಇನ್ನೊಬ್ಬ ಕಿಡ್ನಿ ಕಣ್ಣು ಬಂದವ್ರ ಇಟ್ಕೊಂಡು ವೆಲ್ಡಿಂಗ್ ಮಾಡ್ತಾರೆ ಅಲ್ಲ ಮಕ್ಕಳು ಜಗಳ ಒಬ್ಳು ಬಂದರೆ ಯಾರು ಗಂಟೆ ಹೆಂಡತಿ ಬಂದರೆ ಇಲ್ಲಿ ಜಗಳ ಮಾಡ್ಕೊಂಡ್ಬಿಟ್ಟಾರೆ ಮೇಲ್ಗಡೆ ಈ ರೋಡ್ ನಮ್ಮ ಮೇಲ್ಗಡೆ ನಮ್ದಲ್ಲ ಯಾರೋ ಪುಣ್ಣಾಗ್ರು ಬಿಟ್ಟಾರೆ ಯಾಕೆ ಬಿಟ್ಟರೆ ಬಿಡ್ಬೋದು ನೀವು ಬಿಡ್ತೀನಿ ಸುಮ್ಮನಾಗಲ್ವಲ್ಲ ಪೇಪರ್ಸ್ ಎಲ್ಲ ಟೈಪ್ ಮಾಡಿ ಬರಕ್ಕೆ ನಮಗೆ ಬಿಟ್ಟಾರೆ ಇಲ್ಲಿ ನೋಡ್ಬಿಟ್ರಲ್ಲ ದಾರಿಯ ಇಲ್ಲಿ ಕಡ್ರ ಪಕ್ಕ ಹಳ್ಳಿ ನೋಟಾಗ ಬಂದಿಲ್ಲ ಗಂಡ ಅಲ್ಲಿ ಮಗ ಅಲ್ಲಿದ್ದಾನೆ ಈಗ ಹೇಳ ಸಿಂಪಲ್ ಆಗಿ ಒಳಕೋಗಿ ಬನ್ನಿ ಅಮ್ಮ ಬನ್ನಿ ಅಮ್ಮ ಮಲ್ಗತ್ತಿ ಅಮ್ಮ ಆಶೀರ್ವಾದ ಮಾಡು ಒಳ್ಳೇದಲ್ಲ ಏ ಮಮ್ಮಿ ಹುಡುಗಿ ಬಾಯ್ಲೆ ಸಣ್ಣ ಹುಡುಗಿ ನನ್ನ ತಾಯಿ ಒಳ್ಳೇದು ಮಾಡ ನಡಿ ನೀನಲ್ಲ ನೀನೇ ಹುಡುಗಿ ನಡಿ ಈಗಿನ ಕಾಲ ನಾವು ಅಲ್ಲ ಏನ್ ಮಾಡಿದ್ರೆ ಬೇರೆ 1 ನಿಮಿಷ ಏನ್ ಮಾಡ್ತಾರೆ ಬಂದಾಳೆ ಒಂದು ಗಂಡೆ ಹೆಂಡ್ತಿ ಸರ್ ಒಂದು ಅಮ್ಮ ಬಂದಾಳೆ ಅವಳು ಹಿಂಗೆ ನಿನಗೆ ಬಂದಾಳೆ ಬಂದು ಕೇಳಂತೆ ನಾನಿರ್ಲಿಲ್ಲ ಚೆನ್ನಾಗಿ ಹೇಳ್ಕೊಳ್ಸಿದ್ದೆ ಅವಳು ಇಲ್ಲಿ ಯಾರು ಫ್ರೀ ಇಲ್ವಾ ಅಂದಾಳೆ ಬಂದು ಯಾಕೆ ಅಂದರೆ ನಮ್ಮ ಮಗ ಕರ್ಕೊಂಬರ್ಬೇಕಾಯ್ತು ಅಂತಾರೆ ಈಗ ಕರ್ಕೊಂಬರ್ಬೇಕಮ್ಮ ನಾವು ಬರೋ ಯಾಕಂದ್ರೆ ಅದಕ್ಕೆ ನಾನು ಬರ್ತಿದ್ದೆ ಮುಂಚೆ ಗೊತ್ತಿರುತ್ತೆ ನಿಮಗೆ ಆಂಬುಲೆನ್ಸ್ ಬಂದ್ರೆ ಕಾರ್ ಬಂದ್ರೆ ನಾನೇ ಬರ್ತಾ ಇದ್ದೆ ಈಗ ಏನಾಗ್ಬಿಡ್ತು ಕಾರ ಕರ್ಕೊಂಬಂದು ಸಿಂಪಲ್ ಆಗಿ ಬರ್ತಾರೆ ನಮ್ಮ ಮಗ ನಮ್ಮ ಹಸ್ಬೆಂಡ್ ನೋಡಿ ಕರ್ಕೊಂಬನ್ನಿ ಅಂತಾರೆ ಮಕ್ಕಳು ಬರಲ್ಲ ಕರ್ಕೊಂಬನ್ನಿ ನಾವು ಬರ್ಬೇಕು ಕರ್ರಮ್ಮ ಸ್ವಲ್ಪ ಬರ್ತೀವಿ ಅಂದ್ರೆ ಕಾಯಕ್ಕಾಗಲ್ಲ ಟೈಮ್ ಆಗುತ್ತೆ ರೀ ಅಂತಾರೆ ನೋಡಿ ಕಾಯಕ್ಕಾಗಲ್ಲ ಕರ್ಕೊಂಬರಕ್ಕಾಗಲ್ಲ ಮಕ್ಕಳನ್ನೇ ಕರ್ಕೊಂಬರ ಹೇಳ್ತಿರಲ್ಲ ಇಲ್ಲಿ ಗೊತ್ತಿಲ್ಲ ಗಾಡಿ ಮಾಡಕ್ಕೆ ಹೇಳ್ತಿರಲ್ಲ ಇಲ್ಲಿ ಗೊತ್ತು ಗಾಡಿ ಮಾಡ್ತಾರೆ ಮೊನ್ನೆ ಬಂದ್ರೆ ಒಂದು ಅಮ್ಮ ನಾನು ಗೊತ್ತಿಲ್ಲ ಇರ್ಲಿಲ್ಲ ಇದ್ದಿರು ಚೆನ್ನಾಗಿ ಬೈದು ಹೇಳ್ ಕಳಿಸಿದ್ದೆ ಅವ್ಳಿಗೆ ಆಗ ಬಂದಾಳೆ ನಮ್ಮ ಹುಡುಗ ಹೇಳಿದ್ರೆ ಇಲ್ಲಮ್ಮ ಕರ್ಕೊಂಬರಕ್ಕಾಗಲ್ಲ ಅಂತ ಅದು ಸಾಯಂಕಾಲ 6-6:30 ಬಂದಿರೋ ಕತ್ಲೆ ಬಂದಿರೋದು ಇಲ್ಲ ಕರ್ಕೊಂಬರಕ್ಕಾಗೋದಿಲ್ಲ ನೀವು ಕರ್ಕೊಂಬರ್ಬೇಕು ಅಂತ ಮಗ ಭಾಳ ದಪ್ಪ ಏನೇ ದಪ್ಪ ಸಣ್ಣ ಇಂಪಾರ್ಟೆಂಟ್ ಅಲ್ಲ ನಾವು ನಮ್ಮ ಅಕ್ಕ ಮಾತಾಡಿದೆ ಹೋಗಿ ಕರ್ಕೊಂಬರಲ್ವಾ ಈಗ ಮನೆ ಕರ್ಕೊಂಬನಿ ಏನ್ರಿ ಹಿಂಗಂತೀರಾ ಕರ್ಕೊಂಬರಲ್ವಾ ಅಂತಾರೆ ನಾವು ದೇವಸ್ಥಾನಕ್ಕೆ ಎಲ್ಲ ಬೋರ್ಡ್ ಹಾಕಿಲ್ಲ ನಮ್ಮ ಕರ್ಕೊಂಬರ್ತೀವಿ ಅಂತ ಬಂದರು ಹುಷಾರು ಮಾಡ್ಕೊಂಡು ಹೋಗ್ಬೇಕು ನಾವು ಯಾರು ಬರ್ರಿಂದಿಲ್ಲ ಯೂಟ್ಯೂಬ್ ಹಾಕೋದು ನಾವೆಲ್ಲ ಭಕ್ತರಾಗ್ತಾರೆ ಬಂದು ಹೋಗೋದು ಬೇಕಿದ್ರೆ ಮಾತ್ರ ಅಂತ ಬರ್ರಿಂದ ಎಲ್ಲ ಬೋರ್ಡ್ ಹಾಕಿಲ್ಲ ನಾವು ಹುಷಾರು ಮಾಡ್ತೀನಿ ಎಲ್ಲ ಬೋರ್ಡ್ ಹಾಕಿಲ್ಲ ಗುರುಗಳಿದೆಲ್ಲ ಸಾವಿರದ ಹಾಕಿಲ್ಲ ಭಕ್ತಿಯಾಗಿದ್ರೆ ಅವಾಗ ನಮ್ಮ ವೆಲ್ಡಿಂಗ್ ಹುಡುಗರೆಲ್ಲ ಎಂದರೆ ಅದೇಮ್ಮ ಸ್ವಲ್ಪ ಚೂರಿದೆ ಕರ್ಕೊಂಡ್ಬಿಡ್ತೀವಿ ಬಂದು ಕಾಯಕ್ಕಾಗಲ್ಲ ರೀ ಅಂದರೆ ಅದಕ್ಕೆ ಅವಳು ಟಿವಿ ಕೊಡ್ತೀನಿ ನಿಮ್ಗೆ ಪ್ರಚಾರ ಮಾಡ್ತೀನಿ ದೇವಸ್ಥಾನ ನಿಲ್ಲಿಸ್ಬಿಡ್ತೀನಿ ಅಂದರೆ ನಾನಿದ್ದಿದ್ರೆ ನೀನು ಗಂಡಂಗೆ ಹೆಂಡತಿ ಆಗ್ಬಿಟ್ಟು ಸಾಕಾಯ್ತು ನೀನು ನಿಮ್ಮ ಮಕ್ಕಳು ಬರ್ತಾರೆ ಅವ್ರಿಗೆ ಗೊತ್ತಾಗಲ್ಲ ಏನಂತ ನನಗೇನು ಪರಿಚಯ ಇಲ್ಲ ಟಿವಿಯರು ನಮಗೆ ಜನ ಪರಿಚಯ ಇರಲ್ಲ ನೋಡಿ ಸ್ವಂತ ಅವ್ರ ಮನೆ ಮಕ್ಕಳನ್ನ ಕರ್ಕೊಂಡು ಸ್ವಂತ ಗಂಡನ ಕರ್ಕೊಂಡು ಮಗು ಕರ್ಕೊಂಡು ಹೇಗ್ತಾ ಇಲ್ಲ ಗಂಡು ಬರಲ್ವಂತೆ ಆ ಗಂಡನ ಕರ್ಕೊಂಬಂದು ಆ ಮಕ್ಕಳು ಕರ್ಕೊಂಡು ಯಾರು ಪ್ರೀತಿ ನಾಲ್ಕು ಮಾತಾಡಿದ್ರೆ ಯಾರು ಕರ್ಕೊಂಬರ್ತಾರೆ ನಾವೇ ಕರ್ಕೊಂಬರ್ತೀವಿ ನೀವೇ ಕರ್ಕೊಂಬರ್ತೀವಿ ಯಾರು ಭಕ್ತರು ಪ್ರೀತಿಯಾಗಿದ್ರೆ ಅವ್ರು ಬಂದು ಡೆವಲಪ್ ಮಾಡಬಹುದು ಕರ್ಕೊಂಡು ಅವಾಗ ಟಿವಿ ಕೊಡ್ತೀವಿ ಅಂದ್ರೆ ನನಗೇನು ಸಿಕ್ಕಿದ್ರೆ ಹೇಳ್ತಾ ಇದ್ದೆ ಎಲ್ಲ ಕೊಡೋ ಟಿವಿಲಿ ನಾನು ಎಲ್ಲದೂ ಬಿಟ್ಟಿದ್ದೀನಿ ಅಂತ ಫಸ್ಟ್ ಕೊಡ್ಬೇಕು ಲೈವಲ್ಲಿ ಏನಂತಲ್ಲ ನಾನು ಎಲ್ಲದೂ ಬಿಟ್ಟಿದ್ದೀನಿ ನಮ್ಮ ಗಂಡ ಬರ್ತಾ ಇಲ್ಲ ಗಂಡು ಬಿಟ್ಟಿದ್ದೀನಿ ಅಂತ ಕೊಟ್ಬಿಟ್ಟು ಸಾಕಲ್ಲ ಸ್ಟೋರಿ ಅವಳು ದೊಡ್ಡ ಸ್ಟೋರಿ ಆಗ್ಬಿಡ್ತಲ್ಲ ಹಿಂಗೆ ನಿಮ್ಮ ಗಂಡುಗಳಿಗೆ ಅವ್ರ ಗಂಡುಗಳು ಎಂತಿಯರು ಶುದ್ಧವಾದ ಎಂತಿಯರು ಅವರ ಎಂಟಿಯರು ಸರಿಯಾದ ಗಂಡುಗಳು ಸರಿಯಾದ ಈಗ ಗಂಡ ಹೆಂಡತಿ ಒಳ್ಳೆ ಗಂಡ ಆಗ್ಬೇಕು ಹೆಂಡತಿ ಗಂಡಿಗೆ ಒಳ್ಳೆ ಹೆಂಡತಿ ಆಗಬೇಕು ತಾಯಿ ತಂದೆಗೆ ಒಳ್ಳೆ ಅಪ್ಪಂಗಳಾಗಬೇಕು ಮಕ್ಕಳಿಗೆ ಒಳ್ಳೆ ಅಪ್ಪಂಗಳಾಗಬೇಕು ಒಳ್ಳೆ ಅಪ್ಪಂಗಳು ಒಳ್ಳೆ ಮಕ್ಕಳ ಸಾಕು ಅದಕ್ಕಿಂತ ಜಗತ್ತಂತ ಬೇರೆ ಏನು ದುಡಿಯೋಕೆ ಇಷ್ಟು ಒಳ್ಳೆ ಕೆಲಸ ತಿನ್ನೋಕೆ ಇಷ್ಟು ಅನ್ನ ಹಾಕೋಕೊಂಡ್ರು ಬಟ್ಟೆ ಇರೋಕೊಂದು ಸಣ್ಣ ಸೂರು ಹೊರಡಕ್ಕೊಂದು ಸಣ್ಣ ಗಾಡಿ ಅದಕ್ಕಿಂತ ದೊಡ್ಡ ಐಶ್ವರ್ಯ ಇಷ್ಟು ಜನ ಗೊತ್ತಾ ದಿನಕ್ಕೆ ನೀನಿಂಗ್ ತಾಣೆ ಫೋಟೋ ಕೊಡೋಕೆ ಏನ್ ಮಾಡ್ತಾರೆ ಗೊತ್ತಾ ಹುಷಾರಾಗುತ್ತಾ ಅಂತಾರೆ ಓಡದಣ್ಣವಪ್ಪ ಅಂದ್ರೆ ಸ್ಟಿಕ್ಕರ್ ಇಕ್ಕೊಂಡು ಸ್ಟಿಕ್ಕರ್ ಅನಿಸ್ಬಿಟ್ರೆ ಹಾಗೆ ನಾನು ಸ್ಟಿಕ್ಕರ್ ಇಕ್ಕೊಂಡು ಕೆಲಸ ಇಲ್ಲ ಅಂತ ಬರ್ತಾರೆ ಒಂದು ಸ್ಟಿಕ್ಕರ್ ₹100 ದುಡ್ಡು ಜಾಸ್ತಿ ಆಗುತ್ತೆ ಅಂತ ಫೋಟೋ ಕೊಡ್ಸಕ್ಕೆ 2 ಹೂವು ಹಾಕ್ಬೇಕಲ್ಲ ಸ್ಟಿಕ್ಕರ್ ಅನಿಸಿ ಬರ್ತಾರೆ ಲೇಟ್ ಆಗುತ್ತಾ ನಮ್ಮನ್ನ ಕೆಲಸನೇ ಆಗಿಲ್ಲ ಮೊನ್ನೆ ಬಂದ್ರೆ ಕೆಲಸನೇ ಆಗಿಲ್ಲ ನಮ್ದು ಒಂದು ಯಾಕವ 3 ಸರಿ ಬಂದಿನಿ ಏನವ ಅಂತ ಕೇಳಿದ್ರೆ ನಗ್ತೀಯ ನೀನಲ್ಲ ಈಗ ಇದ್ದಂದಾಗ ಬಿಡ್ತೀಯ ಅವ್ರ ಮಗಳಿಗೆ ಮಕ್ಕ ಆಗ್ಬೇಕಂತ ಅವ್ಳು 3 ಸರಿ ಬಂದವಂತೆ ಸ್ಟೋರಿ ಕೇಳಿದೆ ಮಗ ಮಲಗೇನೆ ಹೊಸ ಸರಿ ಇಲ್ಲ ಅಂತ ಯಾವ ಹೆಣ್ಮಕ್ಳು ಪಾಪ ಅವ್ರ ಜೀವನ ಹಾಳು ಮಾಡಿರ್ತಾರೆ ಕೂತು ಮಲಗಿರ್ತಾರೆ ಮಗ ನಿಂತ ನಮ್ಮ ಬರ್ತಾರೆ ನಮ್ಮ ಮಗ ಭಾಳ ಒಳ್ಳೇನೋ ಚೂರೇ ಕುಡಿಯೋದು ಹೇಳಿ ಒಮ್ಮೆ ಚೂರು ಕುಡಿತಾರೆ ಅಂತ
ಇನ್ನು ಒಬ್ಬಳೆ ಮಗಳು ಗಂಡು ಬಿಟ್ಟು ಒಳಮೈ ಸರಿಲ್ಲ, ಒಳಮೈನ ಜೊತೆ ಗಂಡ ಹೆಂಡತಿ ಮಗಳು ಬಿಟ್ಟರೆ ಸುಖ ಸಂಸಾರ ಇರುತ್ತಮ್ಮ, ಇರಲ್ವಾ? ನೀನು ಫೋಟೋ ಕೊಡಕ್ಕೆ ಹೋಗಿ ನಂಬ್ಸೋಕೋಬೇಡ, ಯಾರು ನಂಬಲ್ಲ. ನಿನ್ಗೆ ಅನುಭವ ಆಗಿಲ್ಲ ಅಂದರೆ ನಾನು ಸುಮಾರು ಸಲ ಟೇಷನ್ಗೆ ಹೋಗಿದ್ದೀನಿ, ಬ್ಯಾಡ್ ನೇಮ್ ಮಾಡ್ತಾರೆ. ಯಾರಿಗಾರಂಗಿದೆ ಬೋನ್ ಅಪ್ ಮಾಡ್ರ ಅಂತ ಬೈದ್ರೆ ಅಲ್ಲಿ ಬೈತಾರೆ ನೋಡಿ. ಏನಂತ ನೀವು ಎದಿಕೊಂಡೆ ಅಲ್ವಾ? ಯಾಕೆ ಎದಿಕೊಂಡೆ? ಯಾಕೆ ಒಯ್ಯೋದು ನಾನು? ಒಳ್ಳೇದು ಬೈತಿ ಕೆಟ್ಟ ಬೈತೀನಿ. ಬಂದಾರಲ್ಲ ಹುಷಾರಾಗುತ್ತಾ ಅಂತ ದೇವ್ರಿಗೊಂದು ಕಿಸ್ ಹೊಡೆದ್ಬಿಟ್ಟು ಇಲ್ಲೊಂದು ಕಿಸ್ಸು ಅಲ್ಲೊಂದು ಕಿಸ್ ಹೊಡೆದು ಬರ್ತು, ಇಲ್ಲೊಂದು ಕಿಸ್ ಹೊಡಿತಾರೆ. ಅಲ್ಲಿ ಹೋಗಿ ಬಾ 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 ಹಾಂ ಈ ತರ ಇರ್ಲಿಲ್ಲ ಅಂದ್ರೆ ಇಲ್ಲಿ ಮೇಂಟೈನ್ ಮಾಡಕ್ ಆಯ್ತು. ನಾನು ಬಿಗಿಲ್ಲ ಅಂದರೆ ಮೇಂಟೈನ್ ಮಾಡ್ಬೋದಿತ್ತು. ನಾನು ಸ್ವಾಮಿ ಆಗ್ಬೇಕಾಯ್ತು ಹಿಂಗೆ ಹಿಂಗೆ ನಿಮ್ಮಂಥವ್ರು ಹಿಂಗೆ ದೂರಿಂದ ಬಂದು ಹಿಂಗೆ ಯಾವರಪ್ಪ ಹುಷಾರಾಗತ್ತಂದ. ನಾನು ಆ ಥರ ಇಲ್ಲ ಅಂದ್ರೆ ಸ್ವಾಮಿ ಆಗಲ್ಲ. ವಾರಕ್ಕೊಂದ್ಸರಿ ಬರೋದು, ಫಾರಿನ್ ಹೋಗೋದು ಎಲ್ಲ ಇಸ್ಕೊಳ್ಳೋದು, ಬರೀ ಹಿಂಗೆ ಅನ್ನೋದು ಸುಮ್ಮನೆ. ಬನ್ನಿ ದರ್ಶನ ಮಾಡೋರು ಒಳಗಡೆ ಬನ್ನಿ. ಆಗಲ್ಲ ಏನಾಗಲ್ಲ ಒಳಗೆ ಬನ್ನಿ. ಅಣ್ಣ ಬಾ ನೀನು, ಅಣ್ಣ ಅಣ್ಣ ಎಂಡಿಕೆ ಅಣ್ಣ ಬಾ.